Hello guys, welcome back to my channel. Good morning guys. ಇವತ್ತು alhamdulillah Eid Mubarak to all my YouTube family. Guys ನೋಡಿ ನಿನ್ನೆ ಬೇಗನೆ ತೆಗೆದಿದೆ ಬಂದ ತಕ್ಷಣ. ಸೊ ಗೈಸ್ ಆದ್ರೂ ಮಾಶಾಅಲ್ಲಾ ಕಲರ್ ಬಂದಿದೆ. ಇದು ನಾನು ನೈಟ್ ಹಾಕಿ ತೆಗೆದಿದ್ದೇನೆ. ಕ್ಲಿಯರ್ ಆಗಿ ತೋರುದಿಲ್ಲ ಗೈಸ್ ನೋಡಿ ಹಾಗೆ ಗೈಸ್ ಈ ಸಲ್ಮಾನ್ ಅವರು ಎಂತ ಕಿರ್ಸ್ತಾ ಇದ್ದಾರೆ ಗೈಸ್. ಎಂತ ವಿಷಯ ಅಂತ ಹೇಳಿದ್ರೆ ಅದೇ ನಾನು ವೆಲ್ಕಮ್ ಡ್ರಿಂಕ್ ಮಾಡಿದ್ದೇನೆ, ಮತ್ತೆ ಅದೇ ಚಿಕನ್ ಸಾರು ನಾಷ್ಟ ಅಷ್ಟೇ. ಮತ್ತೆ ನಾನು ಎಂತ ಮಾಡುದಿಲ್ಲ, ನಾನಂದ್ರೆ ಮನೆಗೆ ಹೋಗ್ತೇನೆ. ಸೊ ಹಾಗೆ ನಾವು ಮನೆಗೆ ಹೋಗುದು, ನಾನು ಲಾಸ್ಟ್ ಇಯರ್ ಹಾಗೆ ಮನೆಗೆ ಹೋಗುದು. ಸೊ ಹಾಗೆ ಗೈಸ್ ಇವಾಗ ನಾನು ಫ್ರೆಶ್ ಆಗಿ ಜಸ್ಟ್ ನೈಟಿ ಹಾಕಿದ್ದೇನೆ ಅಷ್ಟೇ. ನಾನು ಫ್ರೆಶ್ ಆಗಿ ನೈಟಿ ಹಾಕಿರೋದು, ಡ್ರೆಸ್ ಹಾಕಲಿಲ್ಲ ಇನ್ನು. ಸೊ ಹಾಗಾಗಿ ಸಲ್ಮಾನ್ ಅವರು ಮಸೀದಿಗೆ ಹೋಗಿ ಬಂದ್ರು ಮಾಶಾಅಲ್ಲಾ. ಅವರ ಡ್ರೆಸ್ ಎಲ್ಲ ನಾನು ತೋರಿಸ್ತೇನೆ ಗಾಯ್ಸ್. ಎಲ್ಲರೂ ಹ್ಯಾಪಿಯಾಗಿ ಈದ್ ಸೆಲೆಬ್ರೇಷನ್ ಮಾಡಿ ಹಾಗೆ ಎಂಜಾಯ್ ಮಾಡಿ, ಓಕೆ. ಮತ್ತೆ ಗಾಯ್ಸ್ ನೀವು ನನ್ನ ಚಾನಲ್ ಹೊಸ ವ್ಯೂವರ್ಸ್ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಬಾಯ್. ಹಾಗೆ ಗೈಸ್ ಇವಾಗ ನಾವು ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡುವ. ಏನೆಲ್ಲ ಆಗುತ್ತೆ, ಏನು ವಿಷಯ, ಎಲ್ಲಿಗೆಲ್ಲ ಹೋಗ್ತೇನೆ, ಸೊ ಎಲ್ಲ ಹಾಕ್ತೇನೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಗೈಸ್. ಶಂಜಾ ಹೇಳಲಿಲ್ಲ, ಶಂಜಾ ಅಲ್ಲಿಂದ ಹೇಳುದು ಇಲ್ಲಿ ಮಲಗುದು, ಇಲ್ಲಿಂದ ಹೇಳುದು ಅಲ್ಲಿ ಮಲಗುದು, ಆ ಥರ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದಾಳೆ. ಸೊ ಅವಳು ಕರೆಕ್ಟಾಗಿ ಹೇಳೋ ತನಕ ನಾವು ಹೇಳಿಸ್ಲಿಕ್ಕಿಲ್ಲ. ಅವಳೊಂದು 10:30 ಆ ಥರ ಎಲ್ಲ ಹೇಳ್ತಾಳೆ. ಸೊ ಹಾಗೆ ಇಲ್ಲ ಅಂತ ಹೇಳಿದ್ರೆ ಅವಳು ಫುಲ್ ಡಿಸ್ಟರ್ಬ್ ಮಾಡ್ತಾಳೆ, ಅಂದರೆ ಇರಿಟೇಷನ್, ಅಂದರೆ ಫುಲ್ ಅಳ್ತಾನೆ ಇರ್ತಾಳೆ ಒಂದೊಂದು ನಿಮಿಷಕ್ಕೂ. ಹಾಗೆ ಅವಳು ಫಂಕ್ಷನ್ ಡೇ ಎಲ್ಲ ಸೊ ಹಾಗೇನೆ, ಅಂದರೆ ನಾನು ನೋಡ್ತಾ ಬಂದ ಪ್ರಕಾರ. ಸೊ ಹಾಗಾಗಿ ಅವಳೊಂದು ಹೇಳಿಸ್ಲಿಕ್ಕೆ ಒಂದು ಹೋಗುದಿಲ್ಲ, ಅವಳ ಇಷ್ಟದ ಪ್ರಕಾರ ಅವಳು ಹೇಳಲಿ ಅಂತೇಳಿ. ಸೊ ಹಾಗೆ ಗೈಸ್ ಇವಾಗ ಹೋಗಿ ನಾವು ಸಲ್ಮಾನ್ ಅವರ ಡ್ರೆಸ್ ತೋರಿಸ್ತೇನೆ, ಅಂದರೆ ಇವಾಗ ಜಸ್ಟ್ ಮಸೀದಿಗೆ ಹಾಕೊಂಡು ಹೋಗಿದ್ದು ಡ್ರೆಸ್ ತೋರಿಸ್ತೇನೆ. ಆಮೇಲೆ ಗೈಸ್ ಅವರದ್ದು ಈದ್ ಡ್ರೆಸ್, ಸ್ಯಾಂಡಲ್ಸ್ ಅದೆಲ್ಲ ತೋರಿಸ್ತೇನೆ, ಓಕೆ. ಶೂಸ್ ಎಲ್ಲ ತಗೊಂಡಿದ್ದಾರೆ. ಸೊ ಓಕೆ, ಬನ್ನಿ ಗೈಸ್. ತುಂಬಾ ಟೇಸ್ಟಿಯಾಗಿತ್ತು ಇದು ಡ್ರಿಂಕ್, ತುಂಬಾ ಟೇಸ್ಟಿಯಾಗಿತ್ತು. ಸಲ್ಮಾನ್ ಅವ್ರಿಗೂ ಕೂಡ ಇಷ್ಟ ಆಯಿತು. ಸೊ ಅಂದರೆ ಸ್ವಲ್ಪ ಅಂತ ನಾನು ಅದು ಸಾಬಕ್ಕೆ ಹಾಕಿದ್ದಲ್ಲ, ಅದು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಮತ್ತು ತುಂಬಾ ಟೇಸ್ಟಿಯಾಗಿತ್ತು, ಇಷ್ಟ ಆಯಿತು, ಕುಡಿಲಿಕ್ಕೆ ತುಂಬಾ ಖುಷಿ ಆಯಿತು ಕೋಲ್ಡಾಗಿ. ಸೊ ಹಾಗೆ ಗೈಸ್ ಇದೇ ಡ್ರಿಂಕ್, ಓಕೆ. ಇದರದ್ದು ರೆಸಿಪಿ ನಾನು ಇನ್ಶಾಲ್ಲ ಶೇರ್ ಮಾಡ್ತೇನೆ. ಬಟ್ ಇದರಲ್ಲಿ ಸ್ವಲ್ಪ ಇಷ್ಟೇ ನಾನು ಹಾಕಿದ್ದು ಅಷ್ಟೇ. ಇದು ಇವಾಗ ಸಲ್ಮಾನ್ ಅವರಿಗೆ ಕೊಡಲಿಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಸೊ ಹಾಗೆ ಓಕೆ, ಅಂದರೆ ಸಲ್ಮಾನ್ ಅವರು ಇವಾಗ ಬರ್ತಾರಲ್ಲ ಮಸೀದಿಯಿಂದ. ಸೊ ಹಾಗೆ ಗೈಸ್ ಅಷ್ಟೇ ಗೈಸ್. ಹಾಗೆ ನಾನು ಉಂಟಲ್ಲ ಎಂತ ಇದು ಕ್ಯಾರೆಟ್ ಪುಡ್ಡಿಂಗ್, ನಾನು ಫಸ್ಟಿಗೆ ಹೇಳಿದ್ದೆ ತುಂಬ ವ್ಲಾಗಲ್ಲೆಲ್ಲ, ಇದು ನನ್ನ ಫೇವ್ರೆಟ್. ನಾನು ಯಾವ ಫಂಕ್ಷನ್ ಬಂದರೂ ಏನು ಬಂದರೂ ನಾನು ಇದು ಮಾಡ್ತೇನೆ, ನನಗೆ ತುಂಬಾ ಇಷ್ಟ. ಸೊ ಗೈಸ್ ಹಾಗೆ ನೋಡಿ ಶಂಜಾ ಕಿರ್ಚ್ತಾ ಇದ್ದಾಳೆ. ಸೊ ಗೈಸ್ ಕ್ಯಾರೆಟ್ ಪುಡ್ಡಿಂಗ್ ಮಾಡಿದೆ ಗೈಸ್, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಮತ್ತು ನೀವು ಡೈಲಿ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಕ್ಯಾರೆಟ್ ಕೂಡ ಅಷ್ಟೇ ನಮ್ಮ ಹೆಲ್ತಿಗೆ, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಸೊ ಹಾಗೆ ಗೈಸ್ ತುಂಬಾ ಫೇವ್ರೆಟ್ ಆದ ಪುಡ್ಡಿಂಗ್, ಟೇಸ್ಟಿಯಾಗಿರುತ್ತೆ ಗೈಸ್. ಏನು ಗೊತ್ತಾ, ಇವಾಗ ನೋಡಿ ಈ ಡ್ರೆಸ್ ಹಾಕಿದ್ದೀನಿ ಅಷ್ಟೇ ನೋಡಿ ಸಲ್ಮಾನ್ ಅವರು. ಓಕೆ ಗೈಸ್ ಆಯಿತು. ಇನ್ನು ಶಂಜಾ ಹೇಳಬೇಕು. ಶಂಜಾ ಇದ್ಮೇಲೆ ಸ್ವಲ್ಪ ಅವಳದ್ದು 1-2 ಫೋಟೋ ತೆಗಿಬೇಕು ನೈಟ್ ಡ್ರೆಸ್ಸಲ್ಲಿ ಅಷ್ಟೇ. ಆಮೇಲೆ ಡ್ರೆಸ್ ಹಾಕೋದು ಹೋಗೋದು ಅಷ್ಟೇ. ಕೈ ನೋಡಿ ಗೈಸ್. ಅರ್ಮನ್ ಅವರಿಗೆ ಜ್ಯೂಸ್, ಅಮ್ಮಗನೇ ಇರಲ್ಲ ಜ್ಯೂಸ್ ನಲ್ಲ ಇರ. ಹಾಗೆ ಗೈಸ್ ಶಂಜಾ ಕೂಡ ಫ್ರೆಶ್ ಆಗಿ ನೈಟ್ ಡ್ರೆಸ್ ಎಲ್ಲ ಹಾಕಿದ್ಲು ಗೈಸ್. ಹಾಗೆ ನೋಡ್ತಾ ಇದ್ಲು ಗುರಾಯಿಸ್ಕೊಂಡು, ಅಂದರೆ ತುಂಬಾ ಇದಾಗಿದ್ಲು, ಅಂದರೆ ಅಳ್ಳಿಕ್ಕೇನೆ ಇದಾಗ್ತಿದ್ಲು, ಅಂದರೆ ಬೇಗ ಎಬ್ಬಿಸಿದೆ ಅಂತ ಹೇಳಿ. ಸೊ ಗೈಸ್ ಮೆಹಂದಿ ಕೂಡ ನೈಟ್ ಇಟ್ಟಿದೆ, ಕಲರ್ ಕೂಡ ಅಷ್ಟು ಬರಲಿಲ್ಲ, ಅಂದರೆ ಇಟ್ಟಿದ ತಕ್ಷಣ ಅವಳು ಫುಲ್ ಆಚೆ ಈಚೆ ಮಾಡಿ ಬೆಡ್ಡಿಗೆಲ್ಲ ಮಾಡಿದ್ಲು. ಸೊ ಹಾಗಾಗಿ ನೋಡಿ ಗೈಸ್ ಮುಖ ನೋಡಿ ಕ್ಯೂಟಿ ಗೈಸ್. ಇಲ್ಲಿ ನೋಡಿ ಗೈಸ್ ಸಲ್ಮಾನ್ ಅವ್ರು ನೋಡಿ ಹೀರೋ ತರಗಿದ್ದಾರೆ ಮಾಶಾಅಲ್ಲಾ. ಎಂತ ಮರ ನೋಡಿ ಸಲ್ಮಾನ್ ಅವರದ್ದು ಫ್ರಾಕ್ಸ್, ಹಾಗೆ ನೈಟ್ ಪ್ಯಾಂಟ್, ವಾವ್, ಬ್ಯಾಗ್ ತಿರಿಯಾ, ಎಂತ ನಿನ್ಗೆ ಮಾತ್ರ ಚಿಮ್ಮೆಕಾಯಿ ಎಷ್ಟು ಚಂದ ತೋರ್ತಾ ಉಂಟು. ಸರಿ ತಿರ್ಗಿ ಮಾರೆ ನೋಡಿ ಗೈಸ್, ಎಂತ ಹ್ಯಾಂಡ್ಸಮ್ ಆಗಿ ತೋರ್ತಾ ಇದ್ದಾರೆ ಮಾಶಾಅಲ್ಲಾ. ನಗೆ ನೋಡಿ ಅಂತೆ ಗೈಸ್. ವಾ, ಎಂತ ನೀವು ಹೇಳುದಿಲ್ಲ ಇಲ್ಲಿ ಯಾರಿಗೂ ಹೇಳಿ ಅಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ಗೆ
ಹ್ಯಾಪಿ ಈದ್ ಮುಬಾರಕ್. ನಿಮ್ಮ ಫ್ರೆಂಡ್ಸ್ ಅಲ್ಲ ಯೂಟ್ಯೂಬ್ ಚಾನಲ್ ಅವರಿಗೆ ಎಲ್ಲ ನಮ್ಮ ಕಟ್ ಮಾಡು. ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ನ ಸದಸ್ಯರಿಗೂ, ನನ್ನ ಮಿತ್ರರಿಗೂ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಈದ್ ಮುಬಾರಕ್ ಎಲ್ಲರಿಗೂ. ದೇವರು ನಿಮ್ಮನ್ನೇ ಇನ್ನೂ ಕೂಡ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಿ. ಲುಕಿಂಗ್ ಸೋ ಕ್ಯೂಟ್ ಯಾ. ಸತ್ಯ ಚೆನ್ನಾಗಿ ತೋರ್ತಿದೆ ಮಾಷಾ ಅಲ್ಲ. ಸ್ವಲ್ಪ ಮೇಲೆ ಹೋಗ್ತಾರೆ ಅವ್ರು ಜಾಸ್ತಿ ಹೇಳಿದ್ರೆ ಗೈಸ್. ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಬರ್ತಾ ಉಂಟು ಗೈಸ್ ವಿಡಿಯೋ. ಸೊ ಹಾಗೆ ಗೈಸ್ ನೋಡಿ ನಾನು ನೈಟಿ ವೇರ್ ಮಾಡಿದ್ದೇನೆ. ಅಂದರೆ ಇನ್ನು ಜಸ್ಟ್ ಫ್ರೆಶ್ ಎಲ್ಲ ಆಗಿ ಮತ್ತೆ ಡ್ರೆಸ್ ಹಾಕ್ಲಿಕ್ಕೆ ಉಂಟು ಇನ್ಶಾಲ್ಲ ಗೈಸ್. ಹಾಗೆ ಖುಷಿ ಆಗ್ತಾ ಉಂಟು. ಶಂಜಲನ್ನು ಫಸ್ಟ್ ರೆಡಿ ಮಾಡಬೇಕು ಅಷ್ಟೇ, ಮತ್ತೆ ಬೇರೆ ಎಂತ ಇಲ್ಲ. ಹಾಗೆ ಗೈಸ್ ಸಲ್ಮಾನ್ ಅವರೊಂದು ಅದೇ ಈಗ ಡ್ರೆಸ್ ಚೇಂಜ್ ಮಾಡ್ತಾರೆ ಅವರು. ಅದರ ಮೇಲೆ ನಾವು ಫೋಟೋ ಎಲ್ಲ ತೆಗಿಲಿಕ್ಕೆ ಉಂಟು, ಮತ್ತೆ ಹೋಗ್ಲಿಕ್ಕೆಲ್ಲ ಉಂಟು ಸ್ವಲ್ಪ ಬದಿ, ಮತ್ತೆ ಈಗ ನಾಷ್ಟ ಮಾಡ್ಲಿಕ್ಕೆ ಉಂಟು. ಸೊ ಗೈಸ್ ಅಷ್ಟೇ. ಮತ್ತೆ ಗೈಸ್ ಇಲ್ಲಿ ನೋಡಿ ಗೈಸ್, ಫೈನಲ್ ಶಂಜ ಕೂಡ ರೆಡಿ ಆಗಿದ್ದಾಳೆ ಗೈಸ್, ಸುಂದರಿಯಾಗಿ ಮಾಷಾಲ್ಲ. ಗೈಸ್ ಅವಳಿಗೆ ತಲೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಬಂದೆ, ಅದರಲ್ಲಿಯೂ ಕೂಡ ಅರ್ಜೆಂಟಾಗಿ ಕಟ್ಟಿ ಕೂಡ ಮತ್ತೆ ಅದನ್ನು ಎಳ್ದು ತೆಗಿತಾ ಇದ್ಲು ಗೈಸ್. ಅವಳು ಸ್ವಲ್ಪ ರಬ್ಬರೆಲ್ಲ ಹಾಕಿದರೆ ಹಾಗೆ. ಮತ್ತು ಗೈಸ್ ಸಣ್ಣದೊಂದು ಕ್ಲಿಪ್ ಇತ್ತು ಕಲರ್, ಅದು ಅಲ್ಲಿ ತಲೆಗೆ ಒಂಚೂರು ಇಟ್ಟೆ ಹೀಗೆ. ಹಾಗೆ ಗೈಸ್ ನನ್ನ ಹತ್ರ ಕೊಡು ಅಂತ ಕೇಳ್ತಾ ಇದ್ದಾಳೆ. ಹಾಗೆ ಗೈಸ್ ಅದೇ ಮಾಷಾಲ್ಲ, ಅವಳಿದು ಉಗುರು ನೋಡಿ ಎಷ್ಟು ಚಂದ ಕಲರ್ ಬಂದಿದೆ, ಒಂದೇ ಸರಿ ಅವಳು ಹಚ್ಚಿದ್ದು ಗೈಸ್ ನೋಡಿ ಮಾಷಾಲ್ಲ. ಗೈಸ್ ಫೈನಲಿ ಇವಾಗ ನಾವು ಹೋಗ್ಲಿಕ್ಕೆ ಬೇಡ ಹೊರಟಿದ್ದೇವೆ ಗೈಸ್. ಸಲ್ಮಾನ್ ಅವರು ರೆಡಿ ಆಗ್ತಿದ್ದಾರೆ, ನಾನು ಆಲ್ರೆಡಿ ರೆಡಿಯಾಗಿ ಆಗಿದೆ. ಸಿಂಪಲ್ ಆಗಿ ಎಂಥದ್ದು ಹಚ್ಚಲಿಲ್ಲ ಗೈಸ್ ಫೇಸಿಗೆ. ಐಲೈನರ್, ಲಿಪ್ಸ್ಟಿಕ್ ಓನ್ಲಿ. ಕ್ರೀಮ್ ಎಲ್ಲ ಹಚ್ಚಿದ್ರೆ ನನಗೆ ಮತ್ತೆ ಮನೆಗೆ ಹೋಗಿ ಮುಟ್ಟುವಾಗ ಫುಲ್ಲು ಇದಾಗಿರ್ತದೆ. ಸೊ ಮತ್ತೆ ಇದು ಸ್ಟಾರ್ಟ್ ಆಗ್ತದೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಆಯಿಲಿ ಸ್ಕಿನ್ ಅಲ್ಲ. ಸೊ ಹಾಗೆ ಶಂಜ ಕೂಡ ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ ಗೈಸ್. ಇವಾಗ ಹೋಗುದು ನಾವು ಎಲ್ಲಿಗೆಲ್ಲ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ, ನೀವು ನಮ್ಮ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿ, ಹಾಗೆ ಎಂಜಾಯ್ ಮಾಡಿ, ಎಲ್ಲರೂ ಖುಷಿಯಾಗಿರಿ. ಓಕೆ ಗೈಸ್, ಸಲ್ಮಾನ್ ಅವರನ್ನು ನೋಡ್ತೀರಾ ನಾನು ಹೇಗೆ ತೋರ್ತಾ ಇದ್ದೇನೆ. ಇದು ಡ್ರೆಸ್ ಹಾಕ್ಕೊಂಡಿದ್ದೇನೆ ಇವಾಗ, ಸಾರಿ ಬುಟ್ಕ. ಮತ್ತು ಅಲ್ಲಿ ಹೋದ್ಮೇಲೆ ನಾನು ಡ್ರೆಸ್ ಹಾಕಿದ್ದು, ಮತ್ತು ನನ್ನ ಡ್ರೆಸ್, ಆಮೇಲೆ ನನ್ನ ವಿಡಿಯೋಸ್ ಎಲ್ಲವೂ ನಾನು ಅಪ್ಲೋಡ್ ಮಾಡ್ತೇನೆ ಗೈಸ್. ಎಂಜಾಯ್ ಮಾಡಿ. ಓಕೆ ಇಲ್ಲಿ ನೋಡಿ ಗೈಸ್, ಸಲ್ಮಾನ್ ಅವರದ್ದು ಶೂ ನೋಡಿ, ಶೂ. ಆಮೇಲೆ ಸಲ್ಮಾನ್ ಅವರನ್ನು ನೋಡಿ ಅಂತೆ ಗೈಸ್, ನೋಡಿ ಅವರಿಗೆ ಫುಲ್ ಸೆಕೆ ಆಗ್ತಾ ಉಂಟು. ಶಂಜನನ್ನು ನೋಡಿ ಅಂತೆ. ಒಂದು ಸಾಕ್ಸ್, ಒಂದು ಶೂ ಶಂಜ ಒಂದು ಮೇಲೆ ಇಟ್ಟಿದ್ದಾಳೆ, ಒಂದು ಕಾಲಲ್ಲಿ ಉಂಟು. ಶಂಜನ ನೋಡಿ ಅಂತೆ. ಶಂಜ ದುವಾ ಕ್ರಮ, ಶಂಜ ದುವಾರ್ ನೋಲಲ್ ಸಲ್ಲು, ಶಂಜ ದುವಾರ್ ನೋಲಲ್ ಗೈಸ್. ಸಲ್ಮಾನ್ ಅವರು ಎಂತ ಆಟೋದು ಆಯಿಲ್ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಗೈಸ್. ಸಲ್ಮಾನ್ ಅವರು ಬರುದು ನೋಡಿ ಅಂತೆ ಗೈಸ್. ನೋಡಿ ಹೀರೋ ಗೈಸ್. ಹಾಗೆ ಗೈಸ್ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇರೋದು. ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ. ನಮ್ಮ ಮನೆ ಅಂದ್ರೆ ಅದೇ ನಮ್ಮ ಊರು ಬಾರ್ಪೂರ್, ಅಲ್ಲಿಗೆ ಹೋಗುದು. ಶಂಜನನ್ನು ನೋಡಿ ಅಂತೆ. ಶಂಜ ಗೈಸ್, ನಾವು ಸಲ್ಮಾನ್ ಅವರ ಆಂಟಿ ಮನೆಗೆ, ಹಾಗೆ ನನ್ನ ಬ್ರದರ್ ಇನ್ ಲಾ ಮನೆಗೆ ಎಲ್ಲ ಹೋಗಿ ಅಲ್ಲಿ ಎಲ್ಲ ಜ್ಯೂಸ್ ಎಲ್ಲ ಕುಡಿದು ಖುಷಿಯಾಗಿ ಇವಾಗ ನಮ್ಮ ಮನೆಗೆ ಹೋಗ್ತಾ ಇರೋದು. ಇನ್ನು ನಮ್ಮ ಮನೆಗೆ ಹೋದ್ಮೇಲೆ ನೋಡುವ ಏನೆಲ್ಲ ಆಗ್ತದೆ, ಏನೆಲ್ಲ ತಿಂತೇವೆ, ಏನೆಲ್ಲ ಮಾಡ್ತೇವೆ ಅಂತ. ಓಕೆ, ಶಂಜನನ್ನು ನೋಡಿ, ಹಾಗೆ ಸಲ್ಮಾನ್ ಅವರನ್ನು ಕೂಡ ನೋಡಿ ಗೈಸ್. ಸೆಕೆಯಲ್ಲಿ ಎಂತ ಬೇಡ, ಡ್ರೆಸ್ ಬೇಡ, ಎಂತ ಹಾಕುದು ಬೇಡ, ಅಂದ್ರೆ ಹೊಸ ಬಟ್ಟೆ. ಹಾಗೆ ಇವಾಗ ಒಳ್ಳೆ ಗಾಳಿ ಬರ್ತಾ ಉಂಟು. ಓಕೆ, ಹೋಗುವ.
ಹೇಳಿದ್ರು. ಓಕೆ, ನಾನು ಸುಮ್ಮನೆ ಹೀಗೆ ಸಬ್ಸ್ಕ್ರೈಬ್ ಕರೋ, ಸಪೋರ್ಟ್ ಕರೋ, ಶೇರ್ ಕರೋ ಅಂತ ಸುಮ್ಮನೆ ತಮಾಷೆಗೆ ಹೇಳ್ದೆ ಮಕ್ಳ ಹತ್ರ. ಮಕ್ಕಳು ಬೇಗ ಇದೀನಿ ಚಾನಲ್ ಹೇಳಿ ಅಂತ ಹೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ತುಂಬಾನೇ ಖುಷಿ, ಇದು ವಿಡಿಯೋ ಎಲ್ಲ ಮಾಡಿ ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು ಗೈಸ್. ಹಾಗೆ ಹೋಗುದು. ಚಂದ ತೋರ್ತಾ ಇದ್ದೇನಲ್ಲ, ನಾನು ಚಂದನೇ ಅಲ್ಲ, ಮಾಷಾ ಅಲ್ಲಾ. ಶಂತಂದು ಚುಕ್ ನೋಡಿ. ಗೈಸ್, ಸಲ್ಮಾನ್ ಅವ್ರ ಸಾಂಗ್ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ ಅಂತೆ. ಗಾಡಿಯಲ್ಲಿ ಹೋಗುವಾಗ ಸ್ವಲ್ಪ ಸಿಂಗ್ ಮಾಡುದು ಜಾಸ್ತಿ. ಶಂಜ ನೋಡಿ. ಗೈಸ್, ಫೈನಲಿ ನಾವು ಬಾರ್ಕೂರ್ಗೆ ಬಂದು ರೀಚ್ ಆಗಿದ್ವಿ. ಸಲ್ಮಾನ್ ಅವ್ರು ನೋಡಿ, ಸಲ್ಮಾನ್ ಅವರು ಸ್ವಲ್ಪ ಶಾಪ್ ಹೋದ್ರು. ಶಂಜ ಮಲಗಿದ್ದಾಳೆ. ಶಂಜ ಅಲ್ಲಿ ಮಲಗಿದವಳು, ಇಲ್ಲಿ ತನಕ ಮಲಗಿನೇ ಇದ್ದಾಳೆ ಗೈಸ್. ಫೈನಲಿ ಬಾರ್ಕೂರ್ ಬಂದ್ವಿ. ನನ್ನ ಆಂಟಿ ಮಕ್ಕಳೆಲ್ಲ ತುಂಬಾ ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಊಟ ಮಾಡ್ಲಿಕ್ಕೆ ಅಂತ. ಈಗ ಅದು ಶಾಲ್ ಎಲ್ಲ ನೋಡಿ ಎಲ್ಲ ಆಚೆ ಈಚೆ ಆಗಿದೆ. ಇನ್ನು ಮನೆಗೆ ಹೋಗಿ ಸರಿ ಮಾಡೋದು ಅಷ್ಟೇ. ಗೈಸ್, ಫೈನಲಿ ನಾನು ನಮ್ಮ ಆಂಟಿ ಮನೆಗೆ ಬಂದು ಬ್ಯಾಟಿಂಗ್ ಎಲ್ಲ ಆಯಿತು ಗೈಸ್. ಬಿರಿಯಾನಿ ಕಬಾಬ್ ಎಲ್ಲ ಇತ್ತು. ಸೊ ಎಲ್ಲ ಸರಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫೋಟೋಶೂಟ್ ವಿಡಿಯೋ ಶೂಟ್ಗೆ ರೆಡಿ ಆಗಿದ್ದೀನಿ. ನನ್ನ ಡ್ರೆಸ್ ನಾನು ತೋರಿಸ್ತೇನೆ ಫೈನಲ್ ಆಗಿ. ಜಸ್ಟ್ ಇವಾಗ ಇಷ್ಟೇ. ಓಕೆ, ಹಾಗೆ ಗೈಸ್ ಇವಾಗ ಇನ್ನು ಅಷ್ಟೇ ಆಯಿತು. ಇನ್ನು ಸ್ವಲ್ಪ ಅಲ್ಲಿ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಅಜ್ಜಿ ಮನೆಗೆ ಹೋಗಿ ಅಜ್ಜಿಯನ್ನು ಸ್ವಲ್ಪ ನೋಡಿ ಮಾತಾಡಿಸಿಲ್ಲ ಬರಬೇಕು. ಅಲ್ಲಿ ನನ್ನ ಮಾಮಿ ಮಕ್ಕಳು ಎಲ್ಲ ಇದ್ದಾರೆ, ಮಗಳೆಲ್ಲ. ಸೊ ಹಾಗೆ ಓಕೆ, ಮತ್ತೊಂದು ಮಾಮಿ ದೂರ ಇದ್ದಾರೆ. ಸೊ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಹತ್ತಿರ ಇದ್ದಲ್ಲಿ ಹೋಗೋದು ಅಷ್ಟೇ. ಓಕೆ, ಹಾಗೆ ಇಲ್ಲಿ ಬಂದಿದ್ದೇನೆ ಇವಾಗ. ಆಯಿತು. ಅಬ್ಬಾ, ಬರುವಷ್ಟರಲ್ಲಿ ಅರ್ಧ ಜೀವ ಆಗಿದೆ ಗೈಸ್. ಸಲ್ಮಾನ್ ಅವ್ರು ನೋಡಿ, ಸಲ್ಮಾನ್ ಅವ್ರು ಹೀರೋ ಗೈಸ್. ನೋಡಿ ಈಚೆ ಬನ್ನಿ ನೋಡಿ ಗೈಸ್. ಅವ್ರ ಸೆಕೆಯಲ್ಲಿ ಉಂಟಲ್ಲ ಫುಲ್ ಈ ಥರ. ನಾನು ಹೀಲ್ಡ್ ಹಾಕಿದ್ದೇನೆ ಗೈಸ್, ಆದರೆ ನನ್ನ ಕೈ ಮೇಲ್ ಮಾಡಿ ಕೈ ನೋವು ಸ್ಟಾರ್ಟ್ ಆಯಿತು ನೋಡಿ. ಸಲ್ಮಾನ್ ಅವ್ರದ್ದು ಫುಲ್ ಡ್ರೆಸ್ ತೋರಿಸ್ತೇನೆ. ಒಂಚೂರು ಆಚೆ ಹೋಗಿ. ನಾನು ಕೆಳಗೆ ಹೋಗ್ಬೇಕಂತ ಗೈಸ್ ನೋಡಿ. ಗೈಸ್, ವಿಡಿಯೋ ಮಾಡುವಾಗಲೇ ಸಲ್ಮಾನ್ ಅವರಿಗೆ ಹಾಡು ಏನು ಗೊತ್ತಾ, ಎಲ್ಲ ಆಯಿತು. ಫೋಟೋ ವಿಡಿಯೋ ಶೂಟ್ ಎಲ್ಲ ಮಾಡಿ ಆಯಿತು. ಇವಾಗ ಸೀದಾ ಹೋಗೋದು ಅಜ್ಜಿ ಮನೆಗೆ. ಹಾಗೆ ಗೈಸ್, ನಮ್ಮ ಸುಂದರವಾದ ಊರು, ಸುಂದರವಾದ ಗಾಳಿ ಗೈಸ್. ಟ್ರಾವೆಲ್ಲೇ ಮಾಡ್ತಾ ಇರುವ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಬೇಡ, ಅಷ್ಟು ಸೆಕೆ. ಓಕೆ, ಹೋಗುವ. ಹಾಗೆ ಗೈಸ್, ಶಂಜ ನೋಡಿ, ಶಂಜಲ್ಲಿ ಅಮ್ಮನ ಹತ್ತಿರ ಕೂತ್ಕೊಂಡಿದ್ದಾಳೆ. ಅವಳದ್ದು ಗ್ಲಾಸ್ ಉಂಟಲ್ಲ ಅದು ನೋಡಿ, ಹಾಕೋ ಸ್ಟೈಲ್ ನೋಡಿ ನೋಡಿ ನೋಡಿ. ಅವಳಿಗೆ ತುಂಬಾ ಇಷ್ಟ ಗೈಸ್. ಹಾಗೆ ಆಯಿತು. ಇವಾಗ ಹೋಗುದು ನಾವು ಗೈಸ್. ಫೈನಲಿ ನಾವು ಬಂದು ನಮ್ಮ ಅಜ್ಜಿ ಮನೆಗೆ ರೀಚ್ ಆದ್ವಿ. ಇಲ್ಲಂತೂ ಅಲ್ಹಮ್ದುಲಿಲ್ಲ AC ಇದ್ದಲ್ಲಿ ಬಚಾವಾದೆ. ಇಲ್ಲ ಅಂದ್ರೆ ಇಲ್ಲಿ ಫುಲ್ ಗೊಟಕ್ ಅಂತ ಆಗ್ತಿದ್ವಿ, ಅಷ್ಟು ಸೆಕೆ. ಅಪ್ಪ, ಇಲ್ಲಿ ಬಂದ್ಮೇಲೆ ನೋಡಿ ಎಷ್ಟು ರಿಫ್ರೆಶ್ ಆಗಿ, ಎಷ್ಟು ಕ್ಯೂಟ್ ಆಗಿ ನೋಡಿ. ಶಂಜನ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ. ಹಾಗೆ ಗೈಸ್, ಇನ್ನೆಂತ ಇಲ್ಲ. ಇನ್ನು ನನ್ನ ಕಸಿನ್ ಸ್ವಲ್ಪ ಫೋಟೋ ತೆಗಿಲಿಕ್ಕೆ ಉಂಟು. ಆಯ್ತು, ಮತ್ತೆ ಇಲ್ಲಿ ಸ್ವಲ್ಪ ಎಂತಾದ್ರು ತಿನ್ನೋದು ಕುಡಿಯೋದು ಹೋಗುದು ಅಷ್ಟೇ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅನಿಸ್ತೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಇಷ್ಟ ಇಲ್ಲದೇ ಇದ್ರೆ ಸ್ಕಿಪ್ ಮಾಡಿ. ಹಾಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್ ಆಲ್.